ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ ತಿಥಿ, ಜ್ಯೇಷ್ಠ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಸದನದಲ್ಲಿ ಮೀಸಲಾತಿ ತೀವ್ರ ಚರ್ಚೆ, ಎಲ್ಲ ಸಮುದಾಯಗಳಿಗೂ ಮೀಸಲಾತಿ ಬೇಕು, ಯತ್ನಾಳ್ ಆಗ್ರಹ. ಉತ್ತರಕ್ಕೆ ಸಂವಿಧಾನ ಕೈಯಲ್ಲಿ ಹಿಡಿದು ಸಿಎಂ ತಡಕಾಟ. ಬಿಪಿಎಲ್ ಕಾರ್ಡ್ನಿಂದ ಎಪಿಎಲ್ ಕಾರ್ಡ್ಗೆ ಬಡ್ತಿ, ಬಡವರ ಹೊಟ್ಟೆಗೆ ಹೊಡೆತ, ಶಾಸಕ ಬಾಲಕೃಷ್ಣ ಆಕ್ರೋಶ. ಅರ್ಹ ಬಡ ಕುಟುಂಬಗಳಿಗೆ ತೊಂದರೆಯಾಗಿದ್ದರೆ ಅಂತಹವರು ಮರು ಅರ್ಜಿ ಸಲ್ಲಿಸಬಹುದು ಎಂದು ಸಚಿವ ಮುನಿಯಪ್ಪ ಭರವಸೆ. ಮೈಸೂರಿನಲ್ಲಿ ಪತಿ ಪೈಶಾಚಿಕ ಕೃತ್ಯ, ಗೌರವ ಕೊಡುತ್ತಿಲ್ಲ ಅನ್ನೋ ಆರೋಪದಲ್ಲಿ ಪತ್ನಿ ಹತ್ಯೆಗೆ ಸುಪಾರಿ, ಪತ್ನಿ ಪ್ರಾಣಾಪಾಯದಿಂದ ಪಾರು, ಪತಿಯ ಸ್ನೇಹಿತರೆ ಸುಪಾರಿ ಹಂತಕರು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೈದ್ಯರ ಮೇಲೆ ಅಪ್ಪ ಮಗ ಸೇರಿ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಚಿಕಿತ್ಸೆ ವಿಚಾರವಾಗಿ ಆರಂಭವಾದ ಮಾತಿನ ಚಕಮಕ ಕ್ಷಣಾರ್ಧದಲ್ಲಿ ಗಂಭೀರ ಜಗಳಕ್ಕೆ ತಿರುಗಿದೆ. ಆಸ್ಪತ್ರೆಯ ಹೊರಗೆ ವೈದ್ಯರ ಮೇಲೆ ಕೈ ಎತ್ತಲಾಗಿದೆ. ತಳ್ಳಾಟ, ಹೊಡೆದಾಟ ನಡೆದ ದೃಶ್ಯಗಳು ಆಸ್ಪತ್ರೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿವೆ. ಘಟನೆಯ ವೇಳೆ ಸ್ಥಳದಲ್ಲಿದ್ದ ರೋಗಿಗಳ ಬಂಧುಗಳು ಹಾಗೂ ಸಾರ್ವಜನಿಕರು ಮಧ್ಯಪ್ರವೇಶಿಸಿ ಜಗಳವನ್ನು ಶಮನಗೊಳಿಸಿದರು. ಮಾಹಿತಿ ಪಡೆದ ಪೊಲೀಸರು ಪರಿಶೀಲನೆ ನಡೆಸಿದ್ದು, ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಮೈಸೂರಿನ ಬಿಎಂ ಶ್ರೀನಗರದಲ್ಲಿ ಹೆಂಡತಿಯನ್ನು ಕೊಲ್ಲಿಸಲು ಗಂಡನೇ ಸುಪಾರಿ ನೀಡಿದ ಭೀಕರ ಘಟನೆ ಬೆಳಕಿಗೆ ಬಂದಿದೆ. ಹೆಂಡತಿ ತನಗೆ ಗೌರವ ಕೊಡುತ್ತಿಲ್ಲ ಎಂಬ ಕಾರಣ ಮುಂದಿಟ್ಟು ಪತಿ ಈ ಕೃತ್ಯಕ್ಕೆ ಸಂಚು ರೂಪಿಸಿದ್ದಾನೆ ಎನ್ನಲಾಗಿದೆ. ಗಂಡನಿಂದ ಸುಪಾರಿ ಪಡೆದಿದ್ದ ಇಬ್ಬರು ಆರೋಪಿಗಳು ಪತಿಯ ಸ್ನೇಹಿತರು. ಅವರೇ ಹತ್ಯೆ ಯತ್ನದಲ್ಲಿ ಭಾಗಿಯಾಗಿರುವ ಶಂಕೆ. ಮಹಿಳೆಯ ತಲೆಗೆ ಹೊಡೆದು ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಅದೃಷ್ಟವಶಾತ್ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಘಟನೆ ಕುರಿತು ಸಂತ್ರಸ್ತೆ ಪೊಲೀಸರಿಗೆ ದೂರು ನೀಡಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಪತಿಯನ್ನು ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ. ಅದು ಯಾವುದು ನನಗೆ ನೆನಪಿಲ್ಲ ಸರ್. ನಮ್ಮ ಮನೆ ಓನರ್ ನಿನ್ನೆ ಬಂದು ಹೇಳಿದಾಗಲೇ ಗೊತ್ತಾಗಿದ್ದು. ಈ ಬಡ್ಡೆ ದೊರಕಿದ್ರಂತೆ, ಹಗ್ಗ ಹಾಕಿ ಮತ್ತೆ ಬಿದ್ದಿದ್ದಾರೆ, ಕಪ್ಪಲಕ್ಕೆ ಇಲ್ಲೆಲ್ಲ ಹೊಡೆದಿದ್ದಾರೆ, ರೂಮ್ಗೆ ಬೆಂಕಿ ಹಾಕಿದ್ದಾರೆ, 2 ಸಿಲಿಂಡರ್ ತಂದು ಹಾಲಿಗೆ ಇಟ್ಟಿದ್ದಾರೆ ಅಂತ ನಮ್ಮ ಮನೆ ಓನರು ಅವರೇ ಫಸ್ಟ್ ನೋಡಿದಂತೆ. ಅವರು ಮತ್ತೆ ಅವರು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದಾಗ ಇಲ್ಲ ಮನೆ ಒಳಗಡೆ ಇದ್ದಾಳೆ ಅಂತ ನಮ್ಮ ಮನೆಯವ್ರ ತಕ್ಷಣ ಬಂದು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರೋದು. ಅವ್ರು ನನ್ನನ್ನು ಸಾಯಿಸ್ತಾರೆ ಅನ್ನೋದಿದ್ರೆ ಅವ್ರೇನಕ್ಕೆ ನನ್ನ ಬೇಗ ಕರ್ಕೊಬಂದು ಸೇರಿಸ್ತಿದ್ರು. ನಮ್ಮ ಮನೆಯವ್ರದ್ದೇನೂ ತಪ್ಪಿಲ್ಲ ಸರ್. ನಮ್ಮ ಮನೆಯವ್ರ ಜೊತೆ ಬೇಕಾದ್ರೆ ನಾನೇ ಜಗಳ ಆಡ್ತೀನಿ ಹೊರತು, ಜಗಳ ಆಡಿ ನಾನೇ ಬೈದ್ರು ಅವ್ರು ಸಹಿಸ್ಕೊಂಡು ಮತ್ತೆ ನನ್ನ ಜೊತೆ ಅವ್ರು ಮಾತಾಡ್ತಾರೆ. ಅವ್ರ ಮನೆ ಅವ್ರು ಬೇರೆಯವ್ರನ್ನ ಯಾರು ಪ್ರೀತಿಸ್ತಾರೋ ಬಿಡ್ತಾರೋ ಗೊತ್ತಲ್ಲ. ನನ್ನ ಮಾತ್ರ ನಾವು ಹರಿಗೋವಿಂದಾಸ್ ಹೋಟೆಲ್ಗೆ ಟೈಅಪ್ ಆಗಿದ್ದೀವಿ ಸರ್. 3 ಜನ ಹುಡುಗರು ನಮ್ಮ ಹತ್ರ ಕೆಲಸ ಮಾಡ್ತಾರೆ. ಪಯಣ ಮತ್ತು ಮಾನಸಿನಗರ ಹರಿಗೋವಿಂದಾಸ್ ಮತ್ತು ಐಶ್ವರ್ಯ ಪೆಟ್ರೋಲ್ ಬಂಕಲ್ಲಿರೋ ಹರಿಗೋವಿಂದಾಸ್ಗೆ ಹುಡುಗರನ್ನ ಕಳಿಸ್ಕೊಡ್ತೀವಿ. ಅವರಿಬ್ಬರು ಗಂಡ ಹೆಂಡತಿರು ನಮ್ಮ ಹತ್ರ ಫ್ರಾಂಚೈಸಿ ತಗೊಂಡಿದ್ರು ಸರ್. ಪಾನಿಪುರಿ ನಮ್ದು ಮನೆ ಹತ್ರ ಇದೆ, ಬಂಗಾರಪೇಟೆ, ಶ್ರೀಹಾನು ಬಂಗಾರಪೇಟೆ ಪಾನಿಪುರಿ ಇದೆ. ಅವ್ರು ಅಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ಅವ್ರ ಇಂಜಿನಿಯರ್ಸು ಲೇಅಪ್ ಮಾಡಿದ್ರು ಅಂದ್ಬಿಟ್ಟು ಇಬ್ರು ಕೆಲಸದಿಂದ ತೆಗ್ದಿದ್ರು. ಅದಕ್ಕೆ ಅವರು ಅಂಗಡಿ ಇಟ್ಕೋತೀನಿ ಅಂತ ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡಿಕೊಂಡು 50,000 ರೂಪಾಯಿ ಅಮೌಂಟ್ ಕೊಡೋರಿಗೆ ಮಾತಾಡಿಕೊಂಡು ಕೆಲಸ ಕಲಿತು ಮನೆಗೆ ಬಂದು ಅಲ್ಲಿ ಅಂಗಡಿ ಇಟ್ಟರು. ಅದು ಅಂಗಡಿ ಹತ್ರ ನಾವೆಲ್ಲ ಹೋಗಿ ಸೆಟಪ್ ಎಲ್ಲ ಮಾಡಿ ಮಾಡಿಕೊಟ್ವಿ. ಆದರೆ ಅವರಿಬ್ಬರಿಗೆ ನನ್ನ ಮೇಲೆ ತುಂಬ ದ್ವೇಷ ಇತ್ತು. ಆದರೆ ಅವ್ರು ಈ ಥರ ತಂದು ಕೊಡ್ತೀನಿ ಅಂದರು, ತಂದು ಕೊಡಲಿಲ್ಲ. ಆಮೇಲೆ ಊರಿಗೆ ಹೋಗ್ತೀನಿ ಅಲ್ಲಿ ತರ್ತೀನಿ ಅಂದರು, ಮತ್ತೆ ಫೋನ್ ಮಾಡಿ ಕೇಳಿ ತಂದು ಕೊಡಲಿಲ್ಲ. ನಾನು ಅವ್ರ ಜೊತೆ ಮಾತಾಡೋದು ಬಿಟ್ಟೆ. ಆಮೇಲೆ ಅವಳಿಗೇನು ಹುಷಾರಿಲ್ಲದೆ ಇದ್ದಾಗ ಅವ್ರ ಅಂಗಡಿಗೆ ನಮ್ಮ ಮನೆಯವರು ಪಾನಿಪುರಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು.
ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಬಿಪಿಎಲ್ ಪಡಿತರ ಚೀಟಿಗಳನ್ನು ಏಕಾಏಕಿ ಎಪಿಎಲ್ ಕಾರ್ಡ್ಗಳಾಗಿ ಬದಲಿಸಿರುವುದರಿಂದ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಸರ್ಕಾರದ ಗಮನ ಸೆಳೆದರು. ವಿಶೇಷವಾಗಿ ಚನ್ನರಾಯಪಟ್ಟಣ ಕ್ಷೇತ್ರದಲ್ಲಿ ಸಾವಿರಾರು ಅಸಂಘಟಿತ ಕಾರ್ಮಿಕರು ಪಡಿತರ ಚೀಟಿಯನ್ನೇ ಅವಲಂಬಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಈ ಬದಲಾವಣೆಯಿಂದ ಉಚಿತ ಪಡಿತರ ಹಾಗೂ ಆರೋಗ್ಯ ವಿಮೆ ಸೌಲಭ್ಯ ಸೇರಿದಂತೆ ಹಲವು ಸರ್ಕಾರಿ ಸೌಲಭ್ಯಗಳಿಂದ ಅರ್ಹರು ಬಡವರು ವಂಚಿತರಾಗುತ್ತಿದ್ದಾರೆ. ಬಡವರ ಹೊಟ್ಟೆಯ ಮೇಲೆ ಹೊಡೆಯಬೇಡಿ, ಅರ್ಹ ಬಡವರ ಹಕ್ಕುಗಳನ್ನು ಕಸಿದುಕೊಳ್ಳಬೇಡಿ ಎಂದು ಆಗ್ರಹಿಸಿದರು. ಇದಕ್ಕೆ ಉತ್ತರಿಸಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಅರ್ಹರು ಮರು ಅರ್ಜಿ ಸಲ್ಲಿಸಿದರೆ 15 ದಿನಗಳಲ್ಲಿ ಪರಿಶೀಲಿಸಿ ಬಿಪಿಎಲ್ ಕಾರ್ಡ್ ಮರು ನೀಡಲಾಗುವುದು ಎಂದು ಭರವಸೆ ನೀಡಿದರು. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ ಮಾನ್ಯ ಸಚಿವರು ಉತ್ತರವನ್ನ ನೀಡಿದ್ದಾರೆ. ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಿಸಿದಂತೆ 920 ಪಡಿತರ ಚೀಟಿಗಳನ್ನ ಆದ್ಯತೇತರ ಪಡಿತರ ಚೀಟಿಗಳನ್ನಾಗಿ ಎಪಿಎಲ್ ಆಗಿ ಪರಿವರ್ತನೆ ಮಾಡಿರ್ತಾರೆ. ತಾವು ಕೂಡ ಈಗಾಗಲೇ ಮಾನ್ಯ ಸ್ನೇಹಿತರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನ ತಾವು ನೀಡಿದಿರಿ. ಮಾನ್ಯ ಸಭಾಧ್ಯಕ್ಷ ಸಚಿವರು ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗೆ ಅನುಗುಣವಾಗಿ 7,76,206 ಶಂಕಾಸ್ಪದ ಪಡಿತರ ಫಲಾನುಭವಿಗಳನ್ನು ಗುರುತಿಸಲಾಗಿರುತ್ತೆ ಅಂತ ಮಾಹಿತಿಯನ್ನು ಒದಗಿಸಿದ್ದಾರೆ. ನಾನು ತಮ್ಮಲ್ಲಿ ಕೇಳಿದಂಥ ಪ್ರಶ್ನೆ, ಯಾರೋ ಒಬ್ಬ ಉದ್ಯೋಗವನ್ನ ಅರಸಿ ನಗರ ಪ್ರದೇಶಗಳಿಗೆ ಅವನು ಹೋಗಿರ್ತಾನೆ, ಅವನು ಹೊರಗುತ್ತಿಗೆನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಇನ್ನೊಂದು ಸ್ವಿಗ್ಗಿ ಅಥವಾ ಜೊಮ್ಯಾಟೊ ಒಂದು ಅಸಂಘಟಿತ ಕಾರ್ಮಿಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾನೆ. ಅವನ ಅಕೌಂಟ್ಗೆ ಬರ್ತಕ್ಕಂಥ ಆದಾಯಕ್ಕೆ ಅನುಗುಣವಾಗಿ ಇವತ್ತು ಸುಮಾರು 930 ಕಾರ್ಡ್ಗಳದು ಎಪಿಎಲ್ ಆಗಿ ಪರಿವರ್ತನೆ ಆಗಿದೆ. ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಒಬ್ಬ ವ್ಯಕ್ತಿ, ಅವರ ಕುಟುಂಬದ ಮಗ ಬೆಂಗಳೂರಿನಲ್ಲಿ ಸ್ವಿಗ್ಗಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನ ಕಾರ್ಡ್ ಲ್ಯಾಪ್ಸಸ್ ಆಗಿದೆ. ತಾವೀಗ ಒಂದು ಸಪರೇಟ್ ಆದಂಥ ಗೈಡ್ಲೈನ್ಸ್ ಇಶ್ಯೂ ಮಾಡ್ತೀವಿ ಅಂತ ತಾವು ಕೂಡ ಹೇಳ್ತಾ ಇದ್ದೀರಿ. ಅವನ್ನ ಹೊರತುಪಡಿಸಿ ಅವರ ಅವಲಂಬಿತರು, ಅವರ ತಂದೆ ತಾಯಿಗಳಿಗೆ ಜೀವನೋಪಾಯಕ್ಕೆ ತುಂಬಾ ಕಷ್ಟ ಸಾಧ್ಯ ಆಗಿರ್ತದೆ. ಆ ಹಿನ್ನೆಲೆಯಲ್ಲಿ ಅತಿ ಜರೂರಾಗಿ ಪರಿಗಣಿಸಬೇಕು ಅನ್ನೋದು ನನ್ನ ಒತ್ತಾಯ. ಅದ್ರ ಜೊತೆಯಲ್ಲಿ ಬಾಲಕೃಷ್ಣ ಅವರು ಶ್ರವಣಬೆಳ ಕ್ಷೇತ್ರ ಅವರಿಗೆ ಈಗಾಗಲೇ ಉತ್ತರ ಅವರು ಕೇಳಿಸ್ಕೊಂಡಿದ್ದಾರೆ. 930 ಕಾರ್ಡನ್ನ ಆದ್ಯತೇತರ ಅಂದರೆ ಎಪಿಎಲ್ಗೆ ಹೋಗಿದೆ ಅನ್ನೋದಕ್ಕೆ ಇದೇ ಗೈಡ್ಲೈನ್ಸ್. ಏನು ಕಾರ್ ಇದೆ, ಭೂಮಿ ಇದೆ, ಟ್ಯಾಕ್ಸ್ ಕಟ್ತಾನೆ, ಇದು ಇರೋದು. ಈ ಗೈಡ್ಲೈನ್ಸು ಕೇಂದ್ರ ಸರ್ಕಾರದ ಅನುಮತಿಯಿಂದ ಮಾಡಿರುವಂಥದ್ದು. ಈ 930 ಕಾರ್ಡು, ಆ 7 ಲಕ್ಷ ಕಾರ್ಡ್ ಏನು ಕೇಂದ್ರ ಸರ್ಕಾರ ಸರ್ವೆನಲ್ಲಿ ಆಗಿದೆ ಅದರಲ್ಲಿ ಇದು ಬಂದಿದೆ. ಆದರೂ ಕೂಡ ನಾನು ಮಾನ್ಯ ಅಧ್ಯಕ್ಷರಿಗೆ ಮತ್ತು ಗೌರವಾನ್ವಿತ ಸದಸ್ಯರಿಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಯಾರಾದರೂ BPL ನೀವು ಹೇಳಿದ್ರಿ, ಮಗ ಜೊತೆಯಲ್ಲೆಲ್ಲ ಕೆಲಸಕ್ಕೆ ಹೋಗಿದ್ದಾನೆ, ಪರವಾಗಿಲ್ಲ ಬಿಟ್ಬಿಡಿ, ನಾವಿಬ್ಬರೇ ಇದ್ದೀವಿ, ನಾವು 3 ಇದ್ದೀವಿ, ನಮಗೆ ಕಾರ್ಡು ರದ್ದು ಮಾಡಿದ್ದೀರಿ, ನಮಗೆ ಕೊಡಬೇಕು ಅಂತ ಹೇಳಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು 15 ದಿನದಲ್ಲಿ ಮತ್ತೆ ಕಾರ್ಡ್ ಕೊಟ್ಟು. ಅದಲ್ಮೇಲೆ ಮೊನ್ನೆ ಸಭಾಧ್ಯಕ್ಷ ಮಂತ್ರಿಗಳಿಗೆ ಇನ್ನು 964 ಕಾರ್ಡ್ಗಳು ಅರ್ಜಿ ಸಲ್ಲಿಸಿದ್ದಾರೆ, ಅದಕ್ಕೆ ಕೊಟ್ಟಿಲ್ಲ. ಅದನ್ನು ಕೂಡ ಪರಿಗಣಿಸಬೇಕು ಅಂದ್ರೆ ಆದಷ್ಟು ಬೇಗ ಅವನ ಪರಿಹಾರ ಮಾಡ್ತೀವಿ. ಸಭಾಧ್ಯಕ್ಷ ಒಂದೇ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ. ಸಭಾಧ್ಯಕ್ಷ, ಹಾಸನ ನಗರ ಮಹಾನಗರ ಪಾಲಿಕೆಯ ಸಾರ್ವಜನಿಕರ ಸಭೆಯಲ್ಲಿ ಗದ್ದಲ ಉಂಟಾಗಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ವಿವಿಧ ಮೂಲಸೌಕರ್ಯ ಸಮಸ್ಯೆಗಳು, ರಸ್ತೆ ದುರಸ್ತಿ ಹಾಗೂ ಕುಡಿಯುವ ನೀರಿನ ವಿಚಾರವಾಗಿ ನಡೆದ ಗಲಾಟೆ, ಮಾತಿನ ಚಕಮಕಿ ತೀವ್ರಗೊಂಡು ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೆದವು. ಸಭಾಂಗಣದಲ್ಲಿ ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿದ್ದ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಹರಸಾಹಸಪಟ್ಟರು. ಕೆಲ ಸಮಯ ಸಭೆಯನ್ನು ಸ್ಥಗಿತಗೊಳಿಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಲಾಯಿತು. ಬಳಿಕ ಅಧಿಕಾರಿಗಳು ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಪರಿಹಾರ ನೀಡುವುದಾಗಿ ಭರವಸೆ ನೀಡಿ ನಂತರ ಸಭೆ ಮುಂದುವರೆಸಿದರು.
ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಹಣ ನುಂಗಿದ್ದಾರೆ, ಸದನಕ್ಕೆ ಅಗೌರವ ತಂದಿದ್ದಾರೆ ಎಂದು ಆರೋಪಿಸಿ ಘೋಷಣೆ ಕೂಗಿದರು. ಮೊಟ್ಟೆ ಕಳ್ಳಿ, ಕುಕ್ಕರ್ ಕಳ್ಳಿ ಎಂದು ಧಿಕ್ಕಾರ ಕೂಗಿದ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಪೊಲೀಸರು ಬ್ಯಾರಿಕೇಡ್ ಹಾಕಿ ಕಾರ್ಯಕರ್ತರನ್ನು ತಡೆದರು. ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಯತ್ನಕ್ಕೆ ಪ್ರತಿಯಾಗಿ ಬಿಜೆಪಿ ಕಾರ್ಯಕರ್ತರು ಈ ಪ್ರತಿಭಟನೆ ನಡೆಸಿದರು ಎನ್ನಲಾಗಿದೆ. ಕಾರ್ಯಕರ್ತರನ್ನು ನಿಯಂತ್ರಿಸಲು ಖಾಕಿಪಡೆ ಹರಸಾಹಸ ಪಡಬೇಕಾಯಿತು. ಪ್ರತಿಭಟನೆಯಿಂದ ಕೆಲಕಾಲ ನಗರದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಇವತ್ತು ಭ್ರಷ್ಟ ಕಾಂಗ್ರೆಸ್ನವರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿಕೊಂಡು ಘೋಷಣೆಯನ್ನ ಕೂಗ್ತಿದ್ರು. ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಬಿಜೆಪಿ ವತಿಯಿಂದ ಮುಖಂಡರುಗಳು ನಾವು ಪ್ರತಿ ವಿರೋಧವನ್ನು ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಯಾವುದೇ ನೈತಿಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಡೀ ಸ್ವತಂತ್ರ ಭಾರತದಲ್ಲಿ ಭ್ರಷ್ಟಾಚಾರದಲ್ಲಿ ಏನಾದ್ರು ಯಾವ್ದಾದ್ರು ಪಕ್ಷ ಮುಳುಗಿದ್ರೆ ಅದು ಕಾಂಗ್ರೆಸ್ ಮಾತ್ರ. ತಮ್ಮ ಹುಳುಕನ್ನ ಮುಚ್ಚಿ ಹಾಕಿಕೊಳ್ಳಿಕ್ಕೋಸ್ಕರ ಜನರ ಗಮನವನ್ನ ಬೇರೆ ಕಡೆ ಸೆಳೀಲಿಕ್ಕೋಸ್ಕರ ಈ ಮುತ್ತಿಗೆ ಪ್ರಹಸನವನ್ನ ಮಾಡಿದೆ. ಅದರಲ್ಲಿ ಅವರು ಫೈಲ್ಯೂರ್ ಆಗಿದ್ದಾರೆ. ನಾವು ಅದರಲ್ಲಿ ಸಕ್ಸಸ್ ಆಗಿದ್ದೀವಿ. ಈಗ ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ನಡೆದಿರೋದು ನಿಜ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಇಡಿ ಅವ್ರದ್ದು ಕೋರ್ಟಲ್ಲಿ ಹೀಗಾಗಿದೆ ಹಾಗಾಗಿದೆ ಅದನ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ಇಲ್ಲಿ ಅಭಿವೃದ್ಧಿಯ ಶೂನ್ಯ ಆಗಿದೆ, ಅಭಿವೃದ್ಧಿಗೆ ಇಲ್ಲ, ತನ್ನ ಹುಳುಕನ್ನು ಮುಚ್ಕೊಳ್ಳಿಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನವರು ಆ ರೀತಿ ಪ್ರಹಸನವನ್ನು ಮಾಡಿದ್ದಾರೆ. ಅವರು ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲೇ ಮುಳುಗಿದೆ. ಸದನದಲ್ಲಿ ಅಂತ ಒಂದು ಪವಿತ್ರವಾದ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಬ್ಬರು ಸಚಿವರಾಗಿ ತನ್ನ ಜವಾಬ್ದಾರಿಯನ್ನು ಮರೆತು 5,000 ಕೋಟಿದು ಸುಳ್ಳು ಹೇಳಿಕೆಗಳನ್ನು ನೀಡಿ ನಿನ್ನೆ ಮತ್ತೆ ಅವರು ಕ್ಷಮೆ ಯಾಚಿಸಿದ್ದಾರೆ. ನಾವು ಅದನ್ನು ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಿಕ್ಕೆ ಈ ಕುಕ್ಕರಲ್ಲೂ ನಿಮಗೆ ಗೊತ್ತಿದೆ ಭ್ರಷ್ಟಾಚಾರ ಆ ಸಚಿವರೇ ಮಾಡಿದ್ದು. ಈಗಲೂ ಸದನದ ದಾರಿ ತಪ್ಪಿಸಿ ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಅವರು ನಿಜವಾಗ್ಲೂ ನೈತಿಕತೆ ಇದ್ರೆ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ವಿಧಾನಸಭೆಯಲ್ಲಿ ಮೀಸಲಾತಿ ವಿಚಾರವಾಗಿ ತೀವ್ರ ಚರ್ಚೆ ನಡೆಯಿತು. ಶಾಸಕ ಬಸನಗೌಡ ಯತ್ನಾಳ್ ಮಾತನಾಡಿ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, ಕ್ಷತ್ರಿಯರು ಸೇರಿದಂತೆ ಎಲ್ಲಾ ಸಮುದಾಯಗಳಿಗೂ ಮೀಸಲಾತಿ ಬೇಕೆಂದು ಆಗ್ರಹಿಸಿದರು. ನಾವು ದೇಶದ ಪ್ರಜೆಗಳು, ದೇಶಭಕ್ತರು, ದೇಶ ವಿರೋಧಿಗಳಲ್ಲ ಎಂದು ಸ್ಪಷ್ಟಪಡಿಸಿದರು. ಯತ್ನಾಳ್ ಹೇಳಿಕೆಗೆ ತಿರುಗೇಟು ನೀಡಲು ಮುಂದಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂವಿಧಾನದ ಪ್ರತಿ ಕೈಯಲ್ಲಿ ಹಿಡಿದು ಉತ್ತರಿಸಲು ಯತ್ನಿಸಿದಾಗ ಕೆಲಕಾಲ ಗೊಂದಲ ಉಂಟಾಯಿತು. ಸರಿಯಾದ ಪ್ರತ್ಯುತ್ತರಕ್ಕೆ ತಡಕಾಡಿದ ಸಿಎಂ ಸಹಾಯಕ್ಕಾಗಿ ಸದನದ ಸದಸ್ಯರನ್ನು ಕರೆಸಿಕೊಂಡ ಘಟನೆ ನಡೆಯಿತು. ಈ ವೇಳೆ ಸದನದಲ್ಲಿ ಗದ್ದಲ ಹಾಗೂ ಕೂಗಾಟ ಹೆಚ್ಚಾಗಿ ವಾತಾವರಣ ಉದ್ವಿಗ್ನಗೊಂಡಿತು. ಅದಕ್ಕೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ ಗೊಂದಲಕ್ಕೆ ಹಾಕಿದ್ದಾರೆ. ಆದ್ರೆ ಪಾಪ ಬಿಜೆಪಿಯವರು ಗಪ್ಪ ಬಾಯಿ ಬಚ್ಕೊಂಡು ಕೂತಾರೆ ಬೆಣ್ಣೆ ತಿನ್ಕೋತ. ಎಲ್ಲಿ ಇಲ್ವಲ್ಲ, ಅದು ಎಲ್ಲಾರ್ದು ಇಲ್ಲೇ ಇಲ್ಲ, ಇದ್ದದ್ದು ಇದ್ದೇ ಇದೆ, ಎಲ್ಲಾರ್ದು ಇಲ್ಲೇ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ಮಾಗ ಫೈನಲ್ ಅದೇ ನಮ್ಮ ಸಂವಿಧಾನ ಎತ್ತಿ ಹಿಡಿದಿದ್ದಾರೆ. ಇವತ್ತು ಮೇಲ್ಜಾತಿಯವರು, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, ಕ್ಷತ್ರಿಯರು, ರೆಡ್ಡಿಗಳು ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು. ನಾವು ಈ ದೇಶದ ಪ್ರಜೆಗಳಿದ್ದೀವಿ, ನಾವು ದೇಶ ಭಕ್ತರಿದ್ದೀವಿ, ದೇಶ ವಿರೋಧಿಗಳಲ್ಲ, ನಾವು ದೇಶದ ವಿರುದ್ಧ ಕೆಲಸ ಮಾಡೋದಲ್ಲ, ನಾವು ಪಾಕಿಸ್ತಾನ ನೀವೊಬ್ರು ಮಾತಾಡ ಮುಗಿತಾ ಮಾತಾಡ್ಬೇಡವಾ?
ಮಾನ್ಯ ಅಧ್ಯಕ್ಷರೇ, ಇಂಥ ಅಧ್ಯಕ್ಷರ ಮುಖ್ಯಮಂತ್ರಿಗಳ ತಕಬಂದು ಹೊಸ್ತಾ ಸೇರಿಸಿದ್ರು. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅನ್ನೋದನ್ನ ಹೊಸ್ತಾ ಸೇರಿಸಿದ್ರು. ಮೊದಲು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ. ಇಲ್ಲ, ಹೊಸದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಆಗಬೇಕಂತೇಳಿ ಹೇಳಿದ್ದಾರೆ. ಈ ಬಸವರಾಜ ಪಾಯಿಂಟ್ ಆಫ್ ಆರ್ಡರ್ ಹೇಳಿ ಮುಖ್ಯಮಂತ್ರಿಗಳೇ. ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ನೀವು ಕೂತ್ಕೊಳ್ಳಿ ಈಗ. ಆದ್ರೆ ಮಾತಾಡಿ 20-30 ನಿಮಿಷ ಮಾತಾಡಿದ್ರಿ. ಮತ್ತೆ ಏನ್ ನಿಮ್ದು? ಆಯ್ತು, ಕೂತ್ಕೊಳ್ಳಿ. ಆಯ್ತು. ನಂಜನಗೂಡಿನ ಹೊಸಳ್ಳಿ ಗೇಟ್ ಬಳಿ ಚಲಿಸುತ್ತಿದ್ದ ಕೇರಳ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಅಚಾನಕ್ ಬೆಂಕಿ ಕಾಣಿಸಿಕೊಂಡ ಘಟನೆ ಶುಕ್ರವಾರ ನಡೆದಿದೆ. ಬಸ್ಸಿನಿಂದ ಹೊಗೆ ಏರುತ್ತಿರುವುದನ್ನು ಗಮನಿಸಿದ ಚಾಲಕ ತಕ್ಷಣ ವಾಹನ ನಿಲ್ಲಿಸಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದೆ. ಬಸ್ಸಿನಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಬಸ್ಸು ಭಾಗಶಃ ಸುಟ್ಟುಹೋಗಿದೆ. ಘಟನೆ ಹಿನ್ನೆಲೆಯಲ್ಲಿ ಕೆಲಕಾಲ ಹೆದ್ದಾರಿಯಲ್ಲಿ ಸಂಚಾರ ಅಡಚಣೆ ಉಂಟಾಯಿತು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದರು. ನಂತರ ಕ್ರೇನ್ ಮೂಲಕ ಸುಟ್ಟುಹೋದ ಬಸ್ಸನ್ನು ತೆರವುಗೊಳಿಸಿ ಸಂಚಾರವನ್ನು ಪುನರ್ ಆರಂಭಿಸಲಾಯಿತು. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ವಿಧಾನಸಭಾ ಅಧಿವೇಶನದಲ್ಲಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರಕ್ಕೆ 220 ಕೆವಿ ವಿದ್ಯುತ್ ಉಪಕೇಂದ್ರ ಸ್ಥಾಪನೆಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಈ ಯೋಜನೆಯ ವಿಳಂಬದಿಂದ ರೈತರು ಎದುರಿಸುತ್ತಿದ್ದ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಗಮನ ಸೆಳೆಯಲಾಯಿತು. ಕ್ಷೇತ್ರದ ಶಾಸಕರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ಉಪಕೇಂದ್ರ ಸ್ಥಾಪನೆಯಿಂದ ಲೋಡ್ ಶೆಡ್ಡಿಂಗ್ ಹಾಗೂ ವೋಲ್ಟೇಜ್ ಸಮಸ್ಯೆ ನಿವಾರಣೆಯಾಗಲಿದ್ದು ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ದೊರೆಯಲಿದೆ. ಜೊತೆಗೆ ಕ್ಷೇತ್ರದ ಕೃಷಿ ಮತ್ತು ಕೈಗಾರಿಕಾ ವಲಯಗಳ ಸಮಗ್ರ ಅಭಿವೃದ್ಧಿಗೆ ಇದು ಸಹಕಾರಿಯಾಗಲಿದೆ ಎಂದು ಸಚಿವರು ಹೇಳಿದರು. ಸಭಾಧ್ಯಕ್ಷರೇ, ಉತ್ತರವನ್ನ ಅಧಿಕಾರಿಗಳು ಏನ್ ಕೊಟ್ಟಿದ್ದಾರೆ ಅದನ್ನ ಮಾನ್ಯ ಮಂತ್ರಿಗಳು ಒದಗಿಸಿದ್ದಾರೆ. ಇದು 2017-18ರಲ್ಲಿ ಆ ಭಾಗದ ರೈತರುಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ 220 KV ಆಗಬೇಕು ಅಂತ ಹೇಳಿ ಸ್ಯಾಂಕ್ಷನ್ ಆಗಿದ್ದು ಇಲ್ಲಿವರೆಗೂ ಆಗಿಲ್ಲ. ಕಾರಣ ಏನು ಅಂದ್ರೆ ಅವ್ರಿಗೂ ಗೊತ್ತಿದೆ. ಮೊದಲು ಜಾಗವನ್ನ ಕಂದಾಯ ಇಲಾಖೆಯವರು ಕೊಟ್ಟಂತ ಜಾಗವನ್ನ ಇಂಧನ ಇಲಾಖೆಯವರು ರಿಜಿಸ್ಟರ್ ಮಾಡ್ಕೊಂಡಿದ್ರು. ಅದು ಫಾರೆಸ್ಟ್ ಅಂತ ಹೇಳಿ ಚೇಂಜ್ ಆಗಿ ಅದಾದ್ಮೇಲೆ ರೈತರು 53 ಹಾಕಿದ್ದವ್ರನ್ನ ಅವನ್ನ ಬಿಡಿಸಿ ನಾನು 7.5 ಎಕರೆ ಜಮೀನನ್ನ ಇಲಾಖೆಗೆ ಬರ್ಮಾಡ್ಕೊಟ್ಟಿದ್ದೀವಿ. ಈಗ ಅವರ ಪ್ರಶ್ನೆ ಏನು ಅಂದ್ರೆ 10 ಎಕರೆ ಮಿನಿಮಮ್ ಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನ ಉತ್ತರನ ಹೇಳಿದ್ದಾರೆ. ಅದನ್ನು ಕೂಡ 2 ಎಕರೆ 30 ಗುಂಟೆಯನ್ನು ಕೂಡ ಈಗಾಗಲೇ ರೆಡಿ ಮಾಡಿ ಕಂದಾಯ ಇಲಾಖೆಯಲ್ಲಿ ಅದು ಬಿದ್ದಿದೆ. ಮಾನ್ಯ ಅಧ್ಯಕ್ಷರೇ,
ನಾನು ಮಂತ್ರಿಯವರಿಗೆ ಮನವಿ ಮಾಡ್ಕೋತೀನಿ, MLAಗಳೇ ಫಾಲೋ ಅಪ್ ಮಾಡೋದಾದ್ರೆ, ಆಫೀಸರ್ಗೆ ಟೇಬಲ್ ಟು ಟೇಬಲ್ ಹೋಗೋದಾದ್ರೆ ಹೆಂಗ್ ಕೆಲಸ ಆಗ್ತದೆ? ಅಧಿಕಾರಿಗಳ ಕೆಲಸ ಏನಿಲ್ಲಿ? ಅಧಿಕಾರಿಗಳಿಗೆ ದಯವಿಟ್ಟು ತಾಕತ್ ಮಾಡಬೇಕು. 9/9 ಹೋಗಿರ್ತಕ್ಕಂಥ ಫೈಲು ಇನ್ನೂ ಕೂಡ 2 ಎಕರೆ 38 ಗುಂಟೆನ ತರಿಸ್ಕೊಳ್ಳೋಕೆ ನಿಮ್ಮ ಅಧಿಕಾರಿಗಳು ಆಗಿಲ್ಲ ಅಂದ್ರೆ ನಮ್ಮ ರೈತರ ಸಂಕಷ್ಟವನ್ನು ಅರ್ಥ ಮಾಡ್ಕೋಬೇಕು. ಮಾನ್ಯ ಸಚಿವರೇ, ದಯಮಾಡಿ ಇವತ್ತೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ನಿಮಗೆ ಟೆಂಡರ್ ಕರೆಯೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. 2 ಎಕರೆ 20 ಗುಂಟೆ ಪ್ಲಸ್ 7 ಎಕರೆ ಗುಂಟೆ ನಿಮಗಾಗಲೇ ನಿಮಗೆ ಜಿಲ್ಲಾ ಅಧಿಕಾರಿಯಿಂದ ನಿಮಗೆ ಬಂದಿದೆ. ಕೂಡಲೇ ಟೆಂಡರ್ ಕರೀರಿ, ಪ್ಲಾನ್ ಮಾಡಿ, ಇದನ್ನು ಮಾಡಿ. ಅಷ್ಟೊತ್ತಿಗೆ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಕಂದಾಯ ಇಲಾಖೆಯನ್ನ ತಾವು ಪಡ್ಕೊಂಡು ಕೂಡಲೇ ಇದನ್ನ ಟೆಂಡರ್ನ ಮಾಡಬೇಕು, ರೈತರ ಸಂಕಟದಲ್ಲಿ ಪಾರ್ ಮಾಡಬೇಕು ಅಂತ ಹೇಳಿ ತಮ್ಮ ಮನವಿ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜಯ ಮಂಜು ಅವರ ಕಳವಳಿ ನನಗೆ ಅರ್ಥ ಆಗ್ತದೆ. ಇದು ಮೊದಲು ಸ್ಯಾಂಕ್ಷನ್ ಆಗಿತ್ತು, ಕಣಿಯಾರು ಗ್ರಾಮದಲ್ಲಿ ಲ್ಯಾಂಡ್ ಸ್ಯಾಂಕ್ಷನ್ ಆಗಿತ್ತು, ನಮ್ಮ ಹೆಸರಿಗೆ ಖಾತೆನೂ ಬಂದಿತ್ತು. ಅಷ್ಟರಲ್ಲಿ ಅದು ಡೀಮ್ಡ್ ಫಾರೆಸ್ಟ್ ಅಂದ್ಬಿಟ್ಟು ಹೋಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೋದಾಗ ಫಾರೆಸ್ಟ್ ಅವರು ಒಪ್ಪಿಲ್ಲ, ಅದು ಅವರು ಹೇಳೋದು ಕರೆಕ್ಟು. ಆದರೆ ಈಗ 7.5 ಎಕರೆ 10 ಎಕರೆ ಬೇಕು, 220 ಸಬ್ಸ್ಟೇಷನ್ ಅದು ಈಗಾಗಲೇ KPTCL ಬೋರ್ಡಿಂದ ಸ್ಯಾಂಕ್ಷನ್ ಇದಾಗಿದೆ, ಟೆಕ್ನಿಕಲ್ ಬೋರ್ಡಿಂದ ಅದು ಸ್ಯಾಂಕ್ಷನ್ ಆಗಿದೆ. 10 ಎಕರೆಗೆ ಇವತ್ತು ಬೆಳಗಿನ ಸಮೇತ ನಾವು ಅಧಿಕಾರಿಗಳು ACS ಅವರು, ರೆವಿನ್ಯೂ ACS ಅವರೊಟ್ಟಿಗೆ ಮಾತಾಡಿದ್ದಾರೆ. ಅವರು ಟೇಬಲಿಗೆ ಬರಲಿಲ್ಲ. ಅದು ತಾವು ಹೇಳಿದ್ದು ನಾನು ಒಪ್ಕೊಳ್ತೀನಿ. ನಾನು ಇವತ್ತು ಹೇಳಿದ್ದೀನಿ ಅವರಿಗೆ, ನಮ್ಮ ಆಫೀಸರ್ಗಳು ಹೋಗ್ಬಿಟ್ಟು ಅದನ್ನ ಫಾಲೋ ಅಪ್ ಮಾಡಬೇಕಾಗಿತ್ತು. MLAಗಳು ಮಾಡಿದರೆ ತಪ್ಪೇನಿಲ್ಲ, ಬಟ್ ನಮ್ಮ ಆಫೀಸರ್ಗಳ ಕರ್ತವ್ಯ ಹೋಗಿ ಫಾಲೋ ಅಪ್ ಮಾಡಿಬಿಟ್ಟು ತಗೊಂಡ್ಬರ್ಬೇಕಾಗಿತ್ತು. ನನ್ನ ಗಮನಕ್ಕೆ ಬಂದ ಕೂಡಲೇ ಇವತ್ತು ಹೇಳಿದ್ದೀನಿ, ಆದಷ್ಟು ಬೇಗನೆ, ಅಂದರೆ ಅವರು ಒಪ್ಕೊಂಡಿದ್ದಾರೆ ರೆವಿನ್ಯೂ ಸೆಕ್ರೆಟರಿ ACS ಅವರು, ಆದಷ್ಟು ಬೇಗನೆ ಅದನ್ನು ತಂದು, ಮತ್ತು DPR ಸಮೇತ ಅದು ಬರೋ ತನಕ ವೇಟ್ ಮಾಡಬೇಡಿ, DPR ಮಾಡಲಿಕ್ಕೆ ಸಮೇತ ಇವತ್ತು ಬೆಳಗ್ಗೆ ನಾನು ಹೇಳಿದ್ದೀನಿ. ಆದಷ್ಟು ಬೇಗನೆ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ತಡವಾಗಿ ನಾನು ಒಪ್ಕೊಳ್ತೀನಿ. ಥ್ಯಾಂಕ್ ಯು ಮಾನ್ಯ ಅಧ್ಯಕ್ಷ. ಒಂದೇ ನೀವು ಹೇಳಿದ್ದೆಲ್ಲ ಕರೆಕ್ಟು. ಅಧಿಕಾರಿಗಳಿಗೆ ಸೂಚನೆ ಕೊಡಿ. ನೀವು ಯಾವುದೇ ಆದಂಥ ಫಾಲೋ ಅಪ್ ಮಾಡ್ತಕ್ಕಂಥದ್ರಲ್ಲಿ ನಾವು 100 ಸಲ ಫೋನ್ ಮಾಡಿದಾಗ ಅಟೆಂಡ್ ಮಾಡ್ತಕ್ಕಂಥದಕ್ಕೆ ಅವರಿಗೆ ಜವಾಬ್ದಾರಿ ಹೇಳಿ. ಇದೇನು ದೊಡ್ಡ ವಿಶೇಷ ಇಲ್ಲ ಅಥವಾ ತೊಡಕಾದೇನಿಲ್ಲ. ದಯಮಾಡಿ ಕೂಡಲೇ ಟೆಂಡರ್ ಕರೆಸಿ 2 ಎಕರೆ 30 ಗುಂಟೆನೂ ಕೂಡ ಆಲ್ರೆಡಿ ಫೈಲ್ ಇರೋದ್ರಿಂದ ಆ ಪ್ರೋಸೆಸ್ ಮಾಡಬೇಕು ಅಂತ ಹೇಳಿ ಮಂತ್ರಿಗಳಿಗೆ ಮನವಿ ಮಾಡ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಪ್ರತಿ ಡಿಸ್ಟ್ರಿಕ್ಟಿಗೆ ಹೋಗಿ ಅಲ್ಲಿ ಜನಪ್ರತಿನಿಧಿಗಳ ಕರೆಸಿ, ಅಧಿಕಾರಿಗಳೆಲ್ಲ ಕರೆದು ಈ ಥರ ಸಮಸ್ಯೆಗಳ ಪರಿಹಾರ. ಅವತ್ತು ಮಂಜು ಅವರು ನನ್ನ ಮೀಟಿಂಗ್ಗೆ ಬರಲಿಲ್ಲ, ಬಂದಿದ್ದರೆ ಬಹುಶಃ ಅವತ್ತೇ ಅದಕ್ಕೆ ಅಲ್ಲಿಯೇ ಕೊಡ್ತಾ ಇದ್ವಿ. ಈಗಲೂ ಇವತ್ತು ಬೆಳಗ್ಗೆ ಹೇಳಿದ್ದೀನಿ, ಆದಷ್ಟು ಬೇಗನೆ ಮಾಡಿಸ್ಬೇಕು. ರವಿ ಸುಬ್ರಹ್ಮಣ್ಯಂ. ಮತ್ತೊಮ್ಮೆ ಮುಖ್ಯಾಂಶಗಳು. ಸದನದಲ್ಲಿ ಮೀಸಲಾತಿ ತೀವ್ರ ಚರ್ಚೆ, ಎಲ್ಲಾ ಸಮುದಾಯಗಳಿಗೂ ಮೀಸಲಾತಿ ಬೇಕು, ಯತ್ನಾಳ್ ಆಗ್ರಹ. ಉತ್ತರಕ್ಕೆ ಸಂವಿಧಾನ ಕೈಯಲ್ಲಿ ಹಿಡಿದು ಸಿಎಂ ತಡಕಾಟ. BPL ಕಾರ್ಡ್ನಿಂದ APL ಕಾರ್ಡ್ಗೆ ಬಡ್ತಿ, ಬಡವರ ಹೊಟ್ಟೆಗೆ ಹೊಡೆತ, ಶಾಸಕ ಬಾಲಕೃಷ್ಣ ಆಕ್ರೋಶ. ಅರ್ಹ ಬಡ ಕುಟುಂಬಗಳಿಗೆ ತೊಂದರೆಯಾಗಿದ್ದರೆ ಅಂತಹವರು ಮರು ಅರ್ಜಿ ಸಲ್ಲಿಸಬಹುದು ಎಂದು ಸಚಿವ ಮುನಿಯಪ್ಪ ಭರವಸೆ. ಮೈಸೂರಿನಲ್ಲಿ ಪತಿ ಪೈಶಾಚಿಕ ಕೃತ್ಯ, ಗೌರವ ಕೊಡುತ್ತಿಲ್ಲ ಅನ್ನೋ ಆರೋಪದಲ್ಲಿ ಪತ್ನಿ ಹತ್ಯೆಗೆ ಸುಪಾರಿ, ಪತ್ನಿ ಪ್ರಾಣಾಪಾಯದಿಂದ ಪಾರು, ಪತಿಯ ಸ್ನೇಹಿತರೆ ಸುಪಾರಿ ಹಂತಕರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.